ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಸಂಗೀತ ಎಲ್ಲರಿಗೂ ಸಹ ಊಟ ಆದಮೇಲೆ ಬಾಳೆಹಣ್ಣು ಎಲ್ಲರಿಗೆ ಕೊಟ್ಟು ಎಲ್ಲನೂ ಇಡೋಣ ಅಂತ ಒಳಗಡೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ರೂಮಿಂದ ಅಜಿತ್ ಬರ್ತಾನೆ. ಅಜಿತ್ ಬಂದು ಅಮ್ಮ ಅಮ್ಮ ಅಂತಿರ್ಬೇಕಾದ್ರೆ, ಏನು ಬಾಳೆಹಣ್ಣು ಬೇಕನ್ನು ತಗೊಳ್ಳೋ ಅಂತ ಅನ್ಬೇಕಾದ್ರೆ, ಬೇಡಮ್ಮ ಅಂತ ಇದ್ದಾಗ, ಏನಾಯ್ತು ಹೇಳು ಮಗನೇ, ನನ್ನಿಂದ ಏನಾದರೂ ಸಹಾಯ ಬೇಕಾ, ಏನಾದರೂ ಮಾಡಿಕೊಡ್ಬೇಕಾ ಅಂತ ಕೇಳ್ತಿರ್ಬೇಕಾದ್ರೆ, ಅದು ಭೂಮಿಗೆ ಅಂತ ಇರ್ತಾನೆ. ಏನಾಯಿತು ಮಗನೇ ಭೂಮಿಗೆ ಅಂದಾಗ, ಭೂಮಿಗೆ ಹೊಟ್ಟೆ ನೋವಮ್ಮ ತುಂಬ ಅಂತ ಹೇಳ್ತಿರ್ಬೇಕಾದ್ರೆ, ಹಾಗಲಕಾಯಿ ಗೊಜ್ಜು ತಿನ್ನಲಲ್ಲ, ಬೇಡ ಅಂದರೂ ನಾನು ತಿನ್ನಿಸ್ಬಿಟ್ಟೆ ಕಣೋ, ಅದಕ್ಕೋಸ್ಕರ ಈಟಿಗಂಗೆ ಇರ್ಬೋದು, ಸ್ವಲ್ಪ ಚೆನ್ನಾಗಿ ನೀರು ಕುಡಿಸು ಅಂತ ಅನ್ಬೇಕಾದ್ರೆ, ಅಯ್ಯೋ ಅಮ್ಮ ಹೊಟ್ಟೆ ನೋವಲ್ಲ ಅಂತ ಹೇಳೋಕ್ಕೆ ನಾಚಿಕೆ ಪಡ್ತಿರ್ಬೇಕಾದ್ರೆ, ಸಂಗೀತ ಅರ್ಥ ಮಾಡ್ಕೋತಾ ಇರ್ತಾಳೆ. ನನಗೆ ಗೊತ್ತಾಯಿತು ಬಿಡು ಅಂತ ಹೇಳ್ಬೇಕಾದ್ರೆ, ಅಮ್ಮ ಅವಳಿಗೆ ಕಾಲು ಕೈ ಎಲ್ಲ ಸೆಳೆತ ಅಂತೆ, ಸೊಂಟ ನೋವು ಅಂತೆ, ತುಂಬ ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ, ಸಂಗೀತ ಬೇಜಾರು ಮಾಡಿಕೊಂಡು ಅಜಿತ್ ಮುಖ ನಾನು ನೋಡ್ತಾ ಇರ್ತಾಳೆ. ಅಮ್ಮ ಈ ಟೈಮಲ್ಲಿ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಲ್ವಾ, ಮನೆ ಬದ್ದು ಏನಾದರೂ ಇದ್ದರೆ ಹೇಳಿಮ್ಮ, ನಾನು ಮಾಡ್ಕೊಂಡೋಗಿ ಕೊಡ್ತೀನಿ, ಪಾಪ ಅವ್ಳ ಕಷ್ಟನ ಅರ್ಥ ಮಾಡ್ಕೋಬೇಕಲ್ವ ನಾವು, ಅವ್ಳು ನೋಡೋಕ್ಕಾಗ್ತಿಲ್ಲ ಅಮ್ಮ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಅಲ್ವೇನೋ, ತುಂಬ ಮನೆ ಮದ್ದಿದೆ, ಒಂದು ಕೆಲಸ ಮಾಡೋ, ಸಾಸಿವೆ ಎಣ್ಣೆನ ಕೊಡ್ತೀನಿ, ಅವಳು ಕಿಬ್ಬಟ್ಟೆಗೆ ಹಚ್ಚೋ, ಹಾಗೆ ಮಸಾಜ್ ಮಾಡೋ, 1 ನಿಮಿಷದಲ್ಲಿ ಮಾಯ ಆಗುತ್ತೆ ಅನ್ಬೇಕಾದ್ರೆ, ಇನ್ನು ನಾನು ಹಚ್ಬೇಕಾ ಅಂತ ಇರ್ತಾನೆ. ಹೌದು ಕಣೋ, ನೀನೇ ಹಚ್ಬೇಕು, ಇನ್ಯಾರು ಹಚ್ಚುತ್ತಾರೆ ಅಂತ ಅನ್ಬೇಕಾದ್ರೆ, ಬೇಡ ಬೇಡ ಅದೆಲ್ಲ ಬೇಡ, ಬೇರೆ ಯಾವುದಾದ್ರೂ ಮನೆ ಮದ್ದಿದ್ರೆ ಹೇಳಿ, ಆಮೇಲೆ ತುಂಬ ಅವಳು ಮೊದಲೇ ಸೆನ್ಸಿಟಿವು, ನಾನೊಂದು ಮಾಡೋಕ್ಕೆ ಹೋಗಿ ಅದೊಂದಾದರೆ ಕಷ್ಟ ಅಮ್ಮ, ಪ್ಲೀಸ್ ಬೇಡ ಅಂತ ಹೇಳ್ತಿರ್ಬೇಕಾದ್ರೆ, ಹೌದಲ್ವಾ, ನೀನು ಗಣೇಶನ್ ಮಾಡು ಅಂದರೆ ರಪ್ಪನ್ ಮಾಡ್ತೀಯಾ, ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ಪರವಾಗಿಲ್ಲ ಬಿಡು, ಸ್ವಲ್ಪ ಕಷಾಯ ಮಾಡಿಕೊಡ್ತೀನಿ, ತಗೊಂಡೋಗಿ ಕುಡಿಯುವಂತೆ ಇರು ಅಂತ ಕಷಾಯ ಮಾಡೋಕ್ಕೆ ಅಂತ ಕಿಚನ್ ಹತ್ರ ಹೋಗ್ತಾಳೆ. ಹಾಗೆ ಸ್ವಲ್ಪ ಹೊತ್ತಿನಲ್ಲೇ ಕಷಾಯ ತಂದುಬಿಟ್ಟು ಇದನ್ನು ಭೂಮಿಗೆ ಕುಡಿಸು ಅಂತಂದಾಗ, ಸರಿ ಥ್ಯಾಂಕ್ಸ್ ಅಮ್ಮ ಅಂತ ಕಷಾಯ ತಗೊಂಡು ಹೋಗ್ಬೇಕಾದ್ರೆ, ಅಲ್ಲ ಕಣೋ, ನೀನು ಮದುವೆಯಾಗಿ 4 ತಿಂಗಳಾಯಿತು, ಆದರೆ ಭೂಮಿ ಕಷ್ಟನ ಅರ್ಥ ಮಾಡ್ಕೊಂಡು ಇವತ್ತು ಕಷಾಯ ಮಾಡಿಕೊಡಮ್ಮ ಅಂತ ಬಂದಿದೆಯಾ, ಆದರೆ ಇಷ್ಟು ದಿನ ಯಾಕೆ ಅರ್ಥ ಮಾಡ್ಕೊಳ್ಳಿಲ್ವ ಅಂತ ಅನ್ಬೇಕಾದ್ರೆ, ತನ್ನ ಮನಸ್ಸಲ್ಲಿ ಅಜಿತ್ ಯೋಚನೆ ಮಾಡ್ತಾ ಇರ್ತಾನೆ. ಪಾಪ ಭೂಮಿ ನೆಲದಲ್ಲಿ ಕೆಳಗಡೆ ಮಲಗ್ತಿರ್ಬೇಕಾದ್ರೆ ನಾನು ಈ 3 ದಿನ ಕಷ್ಟನ ಅರ್ಥ ಮಾಡ್ಕೋತಿರ್ಲಿಲ್ಲ, ಏನೂ ಇರ್ಬೋದು ಅಂತ ಅಂದ್ಕೊಂಡಿದ್ದೆ, ಪಾಪ ಎಷ್ಟು ಕಷ್ಟ ಅನುಭವಿಸ್ತಿದ್ಲು ಏನು ಅಂತ ಯೋಚನೆ ಮಾಡ್ಕೊಬಿಟ್ಟು, ಅದು ಹಾಗಲ್ಲಮ್ಮ ಈಗಲ್ಲ ಅಂತ ಏನು ಒಂದು ಹೇಳ್ತಾ ಇರ್ತಾನೆ. ಸರಿ ಆಯಿತು ಬಿಡು ಮಗನೇ, ತಗೊಂಡೋಗಿ ಕಷಾಯನ ಕೊಡು, ಕಡಿಮೆ ಆಗಲಿಲ್ಲ ಅಂತ ಅಂದರೆ ಡಾಕ್ಟರ್ಗೆ ತೋರಿಸೋಣ ಕಣೋ, ಪಾಪ ತುಂಬ ಹೊಟ್ಟೆ ನೋವಿದ್ರೆ ಅಂತ ಅನ್ಬೇಕಾದ್ರೆ, ಸರಿ ಅಮ್ಮ, ನಾನು ಭೂಮಿನ ಕೇಳಿಬಿಟ್ಟು ನಾನು ಡಾಕ್ಟರ್ ಬೇಕಾದರೆ ಕರೆಸ್ತೀನಿ ಅಂತ ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಅವನು ಹೋದ್ಮೇಲೆ ಸಂಗೀತ ಹೇಳ್ತಾ ಇರ್ತಾಳೆ, ನನ್ನ ಮಗ ಎಷ್ಟು ಒಳ್ಳೆ ಮಗ ಅಲ್ವಾ, ಪ್ರತಿಯೊಬ್ಬರು ಮನೆಯಲ್ಲಿ ಈ ಥರ ಗಂಡ ಅಥವಾ ಮಗ ಇದ್ದರೆ ಅವರು ಹೆಣ್ಮಕ್ಳಿಗೆ ಬರೋ 3 ದಿನ ಕಷ್ಟದನ್ನು ಅರ್ಥ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವ, ಎಷ್ಟು ಖುಷಿಯಾಗಿರ್ತಾರೆ ಅಲ್ವಾ ಹೆಣ್ಮಕ್ಳು ಅಂತ ಅಂದ್ಬಿಟ್ಟು, ನನ್ನ ಮಗ ತುಂಬ ಜಾಣ, ಎಷ್ಟರಾಗಲಿ ಅವನು ನನ್ನ ಮಗ ಅಲ್ವಾ ಅಂತ ಹೆಮ್ಮೆಯಿಂದ ಖುಷಿ ಪಟ್ಕೊಂಡು ಹೋಗ್ತಾ ಇರ್ತಾಳೆ. ಈ ಕಡೆ ಅಜಿತ್ ಕಷಾಯ ತಗೊಂಡು ರೂಮಿಗೆ ಬಂದು, ಭೂಮಿ ಎದ್ದೇಳು ಅಂತ ಅನ್ಬೇಕಾದ್ರೆ, ಯಾಕೆ ಸಾಹೇಬ್ರೆ ನನ್ನ ಎದ್ದಾಳಿಸಿದ್ರಿ, ಇವಾಗಷ್ಟೇ ನಿದ್ದೆ ಬರ್ತಿತ್ತು, ಹೋಗಿ ಸಾಹೇಬ್ರೆ ನನಗೆ ಇವಾಗ ನಿದ್ದೆ ಬರಲ್ಲ, ತುಂಬ ಹೊಟ್ಟೆ ನೋವು ಬರ್ತಿದೆ ಅಂತ ಅನ್ಬೇಕಾದ್ರೆ, ಅದಕ್ಕೆ ನಾನು ಅಮ್ಮನಿಗೆ ಹೇಳಿ ಕಷಾಯ ಮಾಡಿಸ್ಕೊಬಂದಿದ್ದೀನಿ, ಜೀರಿಗೆ ಕಷಾಯ ಮಾಡಿಸ್ಕೊಬಂದಿದ್ದೀನಿ, ಇದನ್ನು ಕುಡಿ ಭೂಮಿ, ನಿನಗೆ ಹೊಟ್ಟೆ ನೋವು ಕಡಿಮೆ ಆಗುತ್ತೆ, ಮಾಯ ಆಗುತ್ತೆ ಅನ್ಬೇಕಾದ್ರೆ, ಭೂಮಿ ಆಶ್ಚರ್ಯದಿಂದ ಅಜಿತ್ ಮುಖ ನೋಡಿ ತುಂಬ ಖುಷಿ ಪಡ್ತಾ ಇರ್ತಾಳೆ. ಸಾಹೇಬ್ರೆ ಹೌದಾ ಅಂದಾಗ, ಹೌದು ನೀನು ಒದ್ದಾಡ್ತಿದ್ದೆಯಲ್ಲ ಅದಕ್ಕೋಸ್ಕರ ಮಾಡಿಸ್ಕೊಬಂದಿದ್ದೀನಿ, ಕುಡು ಭೂಮಿ ಅಂತ ಅಂದಾಗ, ಕೊಟ್ಟಾಗ ಕುಡಿತಾ ಇರ್ತಾಳೆ. ಅವಳಿಗೆ ಸ್ವಲ್ಪ ಹೊಟ್ಟೆ ನೋವು ಆರಾಮಾಗುತ್ತೆ. ಅವಾಗ ಹೇಳ್ತಾ ಇರ್ತಾಳೆ, ಇವಾಗ ಸ್ವಲ್ಪ ಆರಾಮಾಗಿದೆ ಸಾಹೇಬ್ರೆ, ಮತ್ತೆ ಮಧ್ಯರಾತ್ರಿ ಏನಾದರೂ ಹೊಟ್ಟೆ ನೋವು ಬಂದರೆ ಕುಡಿತೀನಿ, ಇದನ್ನು ಇಲ್ಲೇ ಇಟ್ಕೋತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಪರವಾಗಿಲ್ಲ ನಿನಗೆ ಹೇಗೆ ಕಂಫರ್ಟಬಲ್ ಆಗುತ್ತೋ ಅದೇ ರೀತಿ ಕುಡಿ ಅಂತ ಅಂದ್ಬಿಟ್ಟು, ಕೊಡು ನಾನು ಇಡ್ತೀನಿ ಗ್ಲಾಸ ಅಂತ ಅಂದ್ಬಿಟ್ಟು, ಅಲ್ಲೇ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಬಿಟ್ಟು, ಮಲ್ಕೊ ನಾನು ಬೆಡ್ಶೀಟೆಲ್ಲ ಒದಿಸ್ತೀನಿ, ಮಲ್ಕೊ ಆರಾಮಾಗಿ ಮಲ್ಕೊ ಅಂತ ಮಲಗಿಸ್ತಾ ಇರ್ತಾನೆ. ಹಾಗೆ ಮತ್ತೆ ಯೋಚನೆ ಮಾಡ್ತಾ ಇರ್ತಾನೆ, ಪಾಪ ಭೂಮಿ ಎಷ್ಟು ಕಷ್ಟಪಡ್ತಾಳಲ್ವ, ಈ ಹೆಣ್ಮಕ್ಳ ಕಷ್ಟ ಗಂಡು ಮಕ್ಕಳನ್ನ ತೊಗೊಳಂಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು, ಅವ್ರಿಗೆ ಅರ್ಧ ಹೊಟ್ಟೆ ನೋವು ಇರ್ತಾ ಇರಲಿಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಹಾಗೆ ಭೂಮಿ ಕಾಲು ಕೈ ಎಲ್ಲ ನೋವು ಅಂತ ಒದ್ದಾಡ್ತಾ ಇರ್ತಾಳೆ. ಆವಾಗ ಬಿಡು ನಾನು ಕಾಲು ಒತ್ತುತ್ತೀನಿ ಅಂತ ಒತ್ತಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ, ಸಾಹೇಬ್ರೆ ನೀವು ಇದನ್ನೆಲ್ಲ ಮಾಡಬೇಡಿ ಅಂತ ಹೇಳ್ಬೇಕಾದ್ರೆ, ಅಲ್ಲ ನಾನು ಮಾಡೋದ್ರಲ್ಲಿ ತಪ್ಪೇನಿದೆ ಅಂದಾಗ, ಇಲ್ಲ ನೀವು ಇದನ್ನೆಲ್ಲ ಮಾಡಬಾರ್ದು ಅಂತ ಹೇಳ್ತಾ ಇರ್ತಾಳೆ. ಅಲ್ಲ ಭೂಮಿ, ಗಂಡ ಹೆಂಡತಿ ಅಂದಮೇಲೆ ಫಾರ್ಮಾಲಿಟೀಸ್ ಎಲ್ಲ ಯಾಕೆ ಬೇಕು ಅಂತ ಅನ್ಬೇಕಾದ್ರೆ, ಭೂಮಿ ಹೇಳ್ತಾ ಇರ್ತಾಳೆ, ನಾವೇನು ರಿಯಲಾಗಿ ಮದುವೆ ಆಗಿದ್ದೀವ, ನಿಜವಾಗ್ಲೂ ಗಂಡ ಹೆಂಡ್ತಿನ, ಇಲ್ಲ ತಾನೇ, 1 ವರ್ಷದ ಮಟ್ಟಿಗೆ ಕಾಂಟ್ರಾಕ್ಟ್ ಮದುವೆ ಅಲ್ವಾ, ಒಪ್ಪಂದದ ಮದುವೆ ಅಲ್ವಾ ಆಗಿರೋದು ಸಾಹೇಬ್ರೆ, ಇದೆಲ್ಲ ಬೇಡ ಅಂತ ಅಂದಾಗ ಅಜಿತ್ಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಅವಾಗ ಹೇಳ್ತಾ ಇರ್ತಾಳೆ, ಮಾನವೀಯತೆ ದೃಷ್ಟಿಯಿಂದ ಇಷ್ಟೆಲ್ಲ ನನಗೆ ಕಾಳಜಿ ಪ್ರೀತಿನ ಕೊಟ್ಟಿದ್ದೀರಲ್ಲ ಸಾಹೇಬ್ರೆ, ಅಷ್ಟೇ ಸಾಕು, ಇದೆಲ್ಲ ಬೇಡ ಅಂತ ಹೇಳ್ಬೇಕಾದ್ರೆ ಅಜಿತ್ ಏನು ಮಾತಾಡದೆ ಭೂಮಿ ಮುಖನ ನೋಡ್ತಾ ಇರ್ತಾನೆ. ಈ ಥರ ಎಲ್ಲ ಮಾಡಬೇಡಿ ಸಾಹೇಬ್ರೆ, ನನಗೆ ತುಂಬ ಮುಜುಗರ ಆಗುತ್ತೆ, ಪ್ಲೀಸ್ ನೀವು ಮಲ್ಕೊಳ್ಳಿ ಅಂತ ಅನ್ಬೇಕಾದ್ರೆ, ಡಾಕ್ಟ್ರನ್ನ ಕರೆಸ್ಲಾ ಅಂತ ಕೇಳ್ತಾ ಇರ್ತಾನೆ.
ಹೆಣ್ಮಕ್ಳಿಗೆ ಹೆರಿಗೆ ನೋವನ್ನು ತಡ್ಕೊಳ್ಳೋ ಶಕ್ತಿನ ದೇವರು ಕೊಟ್ಟಿದ್ದೇನೆ ಅಂತ ಅಂದಮೇಲೆ ಇದನ್ನು ಖಂಡಿತ ನಾನು ತಡ್ಕೋತೀನಿ, ಅದೆಲ್ಲ ನನಗೆ ಅಭ್ಯಾಸ ಇದೆ, ನೀವು ತಲೆ ಕೆಡಿಸ್ಕೊಬೇಡಿ, ಹೋಗಿ ಮಲ್ಕೊಳ್ಳಿ ಅಂತ ಕಳಿಸ್ದಾಗ ಅಜಿತ್ ಸಹ ಮಲ್ಕೊಳ್ಳೋಕ್ಕಿಂತ ಬೆಡ್ ಮೇಲೆ ಹೋಗ್ತಾನೆ. ಈ ಕಡೆ ಭೂಮಿನ ಸಹ ಮಲ್ಕೊಂಡು ಒದ್ದಾಡ್ತಿರ್ಬೇಕಾದ್ರೆ ಅವಳು ಕಷ್ಟ ನೋಡೋಕ್ಕಾಗದೆ ಅಜಿತ್ ತುಂಬ ಬೇಜಾರು ಮಾಡ್ಕೊಂಡು ಕೂತ್ಕೊಬಿಡ್ತಾನೆ. ಇನ್ನೊಂದು ಕಡೆ ಮನೆಯಲ್ಲೆಲ್ಲ ಬೆಳಗಾಗುತ್ತೆ. ಅವಾಗ ಅಜ್ಜಿಗೆ ತಲೆ ಬಾಚುತ್ತಾ ಇರ್ತಾಳೆ. ಈ ಕಡೆ ಸಂಗೀತ ಅವಾಗ ಅಜ್ಜಿಗೆ ಹೇಳ್ತಾ ಇರ್ತಾರೆ, ಅಲ್ಲ ನೈಟ್ 12 ಗಂಟೆಯಲ್ಲಿ ಏನು ಮಾಡ್ತಿದ್ದೆ, ಏನು ಮಾತಾಡ್ತಿದ್ದೆ ನೀನು ಅಜ್ಜಿದುವೆ, ಯಾಕೆ ನಿದ್ದೆ ಬರಲಿಲ್ವ ಅನ್ಬೇಕಾದ್ರೆ ಹಾಗೆಲ್ಲ ಏನಿಲ್ಲಮ್ಮ ಅಂತ ಅನ್ಬೇಕಾದ್ರೆ ಆ ಹುಡುಗಿ ಏನಾದರೂ ಮತ್ತೆ ಬೇಜಾರು ಮಾಡ್ಕೊಂಡ್ಲಾ ಅಂತ ಕೇಳ್ತಾ ಇರ್ತಾಳೆ. ಇಲ್ಲಮ್ಮ ಮಂತ್ಲಿ ಪ್ರಾಬ್ಲಮ್ಮು, ಹೆಣ್ಮಕ್ಳು ಕಷ್ಟ ಗೊತ್ತೇ ಇದೆಯಲ್ಲ, ಅದಕ್ಕೆ ಅವಳಿಗೆ ಹೊಟ್ಟೆ ನೋವು ಅಂತ ಹೇಳ್ದೆ, ಅದಕ್ಕೆ ನಾನು ಸ್ವಲ್ಪ ಕಷಾಯ ಮಾಡಿಕೊಟ್ಟೆ ಅಂತ ಅನ್ಬೇಕಾದ್ರೆ ಒಳ್ಳೆ ಕೆಲಸ ಮಾಡಿದ್ದಾನೆ ಅಜಿತ್ತು, ನಿಮ್ಮ ಅಪ್ಪನೂ ಹಾಗೆ ಕಣೆ, ಯಾವಾಗಲೂ ಅಷ್ಟೇ ಆ 3 ದಿನ ಹೆಣ್ಮಕ್ಳು ಕಷ್ಟ ನೋಡೋಕ್ಕಾಗಲ್ಲ, ಎಲ್ಲ ಗಂಡಂದಿರು ಅರ್ಥ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ನಿಮ್ಮಪ್ಪನೂ ಅಷ್ಟೇ ನನಗೆ ನಿದ್ದೆ ಬರ್ತಾ ಇಲ್ಲ ಅಂತ ಅಂದರೆ ಅವರು ನಿದ್ದೆನೇ ಮಾಡ್ತಿರ್ಲಿಲ್ಲ, ತುಂಬ ಚೆನ್ನಾಗಿ ಕೇರ್ ಮಾಡ್ತಿದ್ರು, ಸೇಮ್ ತಾತನ ಗುಣನೇ ನನ್ನ ಮೊಮ್ಮಗನಿಗೂ ಬಂದಿದೆ ಅಂತ ಹೇಳ್ತಿರ್ಬೇಕಾದ್ರೆ ಹೌದಮ್ಮ, ನಾನು ನನ್ನ ಮಗನ ಬಗ್ಗೆ ಏನೂ ಅಂದ್ಕೊಂಡಿದ್ದೆ, ಸಾಹಿತ್ಯನ ತುಂಬ ಲವ್ ಮಾಡ್ತಿದ್ದ, ಅವಳು ಹೋದ್ಮೇಲೆ ಹಿಂಗೆಲ್ಲ ಬದಲಾಗ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ, ಇನ್ನೊಂದು ಹುಡುಗಿನ ಪ್ರೀತಿಸಿ ಮದುವೆಯಾಗಿ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತಿದ್ದಾನಲ್ಲ, ಅದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಿರ್ಬೇಕಾದ್ರೆ ದೇವ್ಯಾನಿ ಮಾತ್ರ ಒಳಗೆ ಸಿಟ್ಟು ಮಾಡ್ಕೋತಿರ್ತಾಳೆ. ಆದರೆ ಅಂಜನ ತನ್ನ ಮನಸ್ಸಲ್ಲಿ ಅನ್ಕೋತಿರ್ತಾಳೆ, ಹಾಗಾದರೆ ಅಜಿತ್ನ ಭೂಮಿ 3 ದಿನ ಟಚ್ ಮಾಡೋಂಗಿಲ್ಲ, ಅಜಿತ್ಗೆ 3 ದಿನ ನನ್ನ ಕೈಗೆ ಏನಾದರೂ ಮಾಡಿ ನಾನು ಪಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಸಂಗೀತ ಹೇಳ್ತಾ ಇರ್ತಾಳೆ, ಅಮ್ಮ ನನ್ನ ಮಗ ಎಷ್ಟು ಒಳ್ಳೆ ಹುಡುಗ ಆಗಿದ್ದಾನೆ ಗೊತ್ತಮ್ಮ, ಈಗ ನೋಡು 3 ದಿನದಲ್ಲಿ ತನ್ನ ಹೆಂಡ್ತಿನ ಎಷ್ಟು ಚೆನ್ನಾಗಿ ಜೋಪಾನವಾಗಿ ನೋಡ್ಕೋತಾನೆ, ಸಾಹಿತ್ಯನ ಲವ್ ಮಾಡಿ ಎಲ್ಲಿ ದೇವದಾಸ ಆಗ್ಬಿಡ್ತಾನೆ ಅಂತ ಅಂದ್ಕೊಂಡಿದ್ದೆ, ಅವಳು ಸಿಗಲ್ಲ ಅಂತ ದೇವದಾಸ ಆಗ್ತಾನೆ ಅಂತ ಅಂದ್ಕೊಂಡೆ, ಆದರೆ ಭೂಮಿನ ಮದುವೆಗೆ ಒಳ್ಳೆ ಕೆಲಸ ಮಾಡ್ದ, ಇಷ್ಟು ದಿನ ನನ್ನ ಮಗ ಪುಣ್ಯ ಮಾಡಿದ್ದಾನೆ ಅಂತ ಅಂದ್ಕೊಂಡಿದ್ದೆ, ಆದರೆ ನನ್ನ ಮಗನಂತ ಗಂಡನ ಪಡೆಯೋಕ್ಕೆ ಭೂಮಿನೂ ಸಹ ಅಷ್ಟೇ ಪುಣ್ಯ ಮಾಡಿದಳಮ್ಮ, ನೋಡಬೇಕಾದ್ರೆ ಇನ್ನು 3 ದಿನದಲ್ಲಿ ಇನ್ನೂ ಏನೇನು ಸಹಾಯ ಮಾಡ್ತಾನೋ ಅವಳಿಗೆ ಎಷ್ಟು ಚೆನ್ನಾಗಿ ನೋಡ್ಕೋತಾನೆ, ನನಗಂತೂ ತುಂಬ ಖುಷಿ ಆಗ್ತಿದೆ, ಇಂಥ ಮಗ ಎಲ್ಲರ ಮನೇಲೂ ಇರಬೇಕು, ಹಾಗೆ ಇಂಥ ಗಂಡ ಎಲ್ಲ ಹೆಂಡ್ತಿಗೂ ಸಿಗಬೇಕು ಕಣಮ್ಮ ಅಂತ ಅನ್ಬೇಕಾದ್ರೆ ಅಜ್ಜಿನೂ ಸಹ ತುಂಬ ಖುಷಿ ಪಡ್ತಾ ಇರ್ತಾಳೆ. ಆದರೆ ಈ ಕಡೆ ಅಂಜನ ಮಾತ್ರ ಏನೇನೋ ಇಮ್ಯಾಜಿನೇಷನ್ ಮಾಡಿಕೊಂಡು ಇಮ್ಯಾಜಿನೇಷನ್ಗೆ ಹೋಗ್ಬಿಡ್ತಾಳೆ. ಅಂದರೆ ಏನೇನು ಕೇರ್ ಕೊಡ್ಬೋದು ಈ 3 ದಿನದಲ್ಲಿ ಅಜಿತ್ ಭೂಮಿಗೆ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವನು ಪ್ರೀತಿಯಿಂದ ಕಾಫಿ ಮಾಡ್ಕೊಂಡು ಕೊಡೋದು, ಹಾಗೆ ಅವಳಿಗೆ ಪ್ರೀತಿಯಿಂದ ಟವಲ್ಲು ಬ್ರಷ್ ಎಲ್ಲ ಕೊಟ್ಟು ಸ್ನಾನಕ್ಕೆ ಕಳಿಸೋದು, ಪ್ರೀತಿಯಿಂದ ದೋಸೆ ಎಲ್ಲ ಮಾಡಿ ತಿನ್ನಿಸೋದು, ಅದನ್ನೆಲ್ಲನೂ ಸಹ ಈ ಕಡೆ ಅಂಜನ ಇಮ್ಯಾಜಿನೇಷನ್ ಮಾಡ್ಕೊತಾ ಇರ್ತಾಳೆ. ಅದನ್ನು ನೋಡಿ ಭೂಮಿನೂ ಸಹ ತುಂಬ ಖುಷಿಪಟ್ಟು ಹಾಗೆ ಇಬ್ಬರು ರೊಮ್ಯಾಂಟಿಕ್ಕಾಗಿ ಡ್ಯಾನ್ಸ್ ಮಾಡಿ ಹಾಗೆ ಒಂದು ಕಿಸ್ ಮಾಡೋ ಸೀನ ಇವಳು ನೆನಪು ಮಾಡ್ಕೊಬಿಟ್ಟು ನೋ 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 ಅಂತ ಜೋರಾಗಿ ಕಿರ್ತಾ ಇರ್ತಾಳೆ. ಅದನ್ನು ನೋಡಿ ಟೆನ್ಷನಿಂದ ದೇವಿಯಾನಿ ಹಾಗೆ ಸಂಗೀತ ಮನೆಯವರೆಲ್ಲರೂ ಏನಾಯಿತು ಅಂಜು ಅಂತ ಅವಳ ಹತ್ರ ಬಂದು ಕೇಳ್ತಾ ಇರ್ತಾರೆ. ಏನಾಯಿತು ಅಂಜು, ಏನಾಯಿತು ಅಂತ ಎಲ್ಲರೂ ಕೇಳ್ತಿರ್ಬೇಕಾದ್ರೆ ಏನೋ ಹಾಗಾದರೆ ನಾನು ಇಷ್ಟತಕ್ಕ ಕಂಡಿದ್ದು ಜಸ್ಟ್ ಇಮ್ಯಾಜ್ ಅಂತ ಅನ್ಬೇಕಾದ್ರೆ ಈ ಕಡೆ ದೇವಿಯಾನಿಗೆ ಅರ್ಥ ಆಗುತ್ತೆ, ಏನು ಇಮ್ಯಾಜಿನೇಷನ್ ಕಂಡೆ ಅಂತ ಅಜ್ಜಿ ಕೇಳ್ತಾ ಇರಬೇಕಾದ್ರೆ ದೇವಿಯಾನಿ ಕಣ್ಣ ಮಿಟಕಿಸ್ತಾ ಇರ್ತಾಳೆ. ಅವಾಗ ಅರ್ಥ ಮಾಡ್ಕೊಂಡು ಏನಿಲ್ಲ ಬಿಡು ಅಜ್ಜಿ, ನಿನಗೆಲ್ಲ ಅರ್ಥ ಆಗಲ್ಲ ಅಂತ ಕೋಪ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಹಿಂದೆ ಅಪೇಕ್ಷೆ ಮತ್ತು ಮನಸ್ವಿನಿ ಸಹ ಹೋಗ್ತಾ ಇರ್ತಾರೆ. ಅವಾಗ ಅಯ್ಯೋ ವಯಸ್ಸಿನ ಹುಡುಗಿರಲ್ವ, ಏನೋ ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ಬೋದು, ಬಿಡಿ ಅತ್ತೆ ನಾನು ನೋಡ್ತೀನಿ ಅಂತ ಇವಳು ಸಹ ಮಾತನ್ನು ಬದಲಾಯಿಸಿ ಅಂಜು ರೂಮಿಗೆ ಹೋಗ್ತಾ ಇರ್ತಾಳೆ. ಆವಾಗ ಈ ಕಡೆ ಸಂಗೀತ ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ ನಾನು ಭೂಮಿ ಮತ್ತು ನನ್ನ ಮಗ ಅಜಿತ್ ಬಗ್ಗೆ ಅನ್ಯೂನ್ಯವಾಗಿದ್ದಾರೆ ಅಂತ ಅಮ್ಮನ ಹತ್ರ ಹೇಳ್ತಾ ಇದ್ದೆ, ಅದನ್ನು ಕೇಳಿಸ್ಕೊಂಡು ಇವಳು ಏನೋ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದಾಳೆ, ಅಪ್ಪ ದೇವರೇ ಇವರಿಬ್ಬರು ನಡುವೆ ಇವಳು ಯಾವತ್ತೂ ಬರ್ದಲೇ ಇರಲಿ, ಆದಷ್ಟು ಬೇಗ ಅಂಜನಿಗೆ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿ ಇವಳನ್ನ ಕಳಿಸ್ಬೇಕು ಅಂತ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಜ್ಜಿ ಹೇಳ್ತಾರೆ, ನನಗೊಂದು ಕಪ್ ಕಾಫಿ ತಗೋಬಾ, ತುಂಬ ತಲೆನೋವ್ತಿದೆ ಅಂದಾಗ ಸರಿ ಅಮ್ಮ ಅಂತ ಹೇಳಿ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ರಮಣ್ ಸಹ ಪೇಪರ್ ಓದ್ತಾ ಇರ್ತಾನೆ, ಅವನಿಗೂ ಸಹ ತಗೊಳ್ರಿ ಕಾಫಿ ಅಂತ ಕೊಡ್ತಿರ್ಬೇಕಾದ್ರೆ ಅವನು ಕಾಫಿ ಕುಡಿದು ಪೇಪರ್ ಓದ್ತಾ ಇರ್ತಾನೆ. ಅಷ್ಟೊತ್ತಿಗೆ ನಚಿಕೇತ್ ಮತ್ತು ಶ್ರವಣ್ ಇಬ್ಬರು ಸಹ ಜಾಗಿಂಗ್ ಮಾಡ್ಕೊಂಡು ವಾಕಿಂಗ್ ಮಾಡೋಣ ಅಂತ ಬರ್ತಾ ಇರ್ತಾರೆ. ಹಾಗೆ ಅವನು ಪೇಪರ್ ಓದೋದನ್ನು ನೋಡಿ ಕಿತ್ಕೊಬಿಟ್ಟು ಶ್ರವಣ್, ಏನು ಬಾವ ನೀವು ಬರ್ತಾ ಲೇಸಿ ಆಗಿದ್ದೀರಾ, ಬನ್ನಿ ವರ್ಕೌಟ್ ಮಾಡೋಣ ಅಂದಾಗ ನನಗಾಗಲ್ಲ ಶ್ರವಣ್ ಅಂತ ಹೇಳ್ತಾ ಇರ್ತಾನೆ. ಏನಪ್ಪ ನೀವು ಈ ರೀತಿ ಹೇಳ್ತೀರಾ, ಬನ್ನಿ ಅಂತ ಕೈ ಹಿಡಿದು ನಚಿಕೇತ್ ಹೇಳ್ತಿರ್ಬೇಕಾದ್ರೆ ನೋಡು ಶ್ರವಣ್, ಇವನೇನೋ ಚಿಕ್ಕವನು, ನಿನಗೂ ಅರ್ಥ ಆಗಲ್ವಾ, ನಾನು ವರ್ಕೌಟ್ ಮಾಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಕ್ಕ ನೋಡು ನಿನ್ನ ಗಂಡ ಎಷ್ಟು ಸೋಮೇರಿಯಾಗಿದ್ದಾನೆ, ನೀನೇ ವಿಚಾರಿಸ್ಕೊ, ಅವ್ರಿಗೆ ಹೊಟ್ಟೆ ಬೇರೆ ಬರ್ತಾ ಇದೆ, ನೋಡು ಏನು ಮಾಡ್ತೀಯ ಅಂದಾಗ ಹೋಗ್ರಿ ಅಂತ ಹೇಳ್ತಾ ಇರ್ತಾಳೆ. ಏನ್ರಿ ಗಣಪತಿ ಥರ ಹೊಟ್ಟೆ ಬಂದಿದೆ, ಗಣೇಶನ ಥರ ಹೋಗಿ ವರ್ಕೌಟ್ ಮಾಡಿರಿ ಅಂತ ಅನ್ಬೇಕಾದ್ರೆ ನನಗೆ ಬ್ಯಾಕ್ ಪೈನ್ ಇದೆ, ಸುಮ್ಮನೆ ಇರೋ ಸಂಗೀತ ಅಂತ ಹೇಳ್ಬೇಕಾದ್ರೆ ಎಳ್ಕೊಂಡು ಹೋಗ್ರಿ, ಇಲ್ಲ ಕೈಕಾಲು ಕಟ್ಟಾದರೂ ಕರ್ಕೊಂಡೋಗಿ ನನ್ನ ಗಂಡನ ಹೊಟ್ಟೆನ ಕರಗಿಸ್ಬೇಕು, ನೀವು 6 ಪ್ಯಾಕ್ ಬರೋ ರೀತಿ ಮಾಡಬೇಕು, ಕರ್ಕೊಂಡೋಗು ಶ್ರವಣ ಅಂತ ಅನ್ಬೇಕಾದ್ರೆ ಎಳ್ಕೊಂಡೋಗಿ ಬಲವಂತಾಗಿ ಎಕ್ಸಸೈಸ್ ಮಾಡ್ತಿರ್ಬೇಕಾದ್ರೆ ವಿದ್ಯಿಲ್ದಲ್ಲೇ ಶ್ರವಣನ ಜೊತೆ ಸೇರಿಕೊಂಡು ರಮಣ್ ಸಹ ಎಕ್ಸಸೈಸ್ ಮಾಡ್ತಾ ಇರೋದನ್ನ ನೋಡಿ ಸಂಗೀತ ಖುಷಿ ಪಡ್ತಾ ಇರ್ತಾಳೆ. ಮತ್ತೆ ರಮಣ್ ಹೇಳ್ತಾ ಇರ್ತಾನೆ, ನಾನು ಎಕ್ಸಸೈಸ್ ಮಾಡಬೇಕು ಅಂತ ಅಂದರೆ ನಿಮ್ಮ ಅಮ್ಮನ ಕರೆಸ್ಬೇಕು, ಯಾಕೆಂತಂದರೆ ನಿಮ್ಮ ಅಮ್ಮನ ಆರೋಗ್ಯನೂ ಇಂಪಾರ್ಟೆಂಟ್ ಅಲ್ವಾ, ಹೋಗು ನಚ್ಚಿ ಅಂತ ಅನ್ಬೇಕಾದ್ರೆ ಬೇಡಪ್ಪ, ನನಗೆ ಅಡುಗೆ ಮನೇಲಿ ತುಂಬ ಕೆಲಸ ಇದೆ, ಅದನ್ನು ಮಾಡೋ ಎಕ್ಸಸೈಸ್ ಸಾಕಾಗುತ್ತೆ, ಇವಾಗ ನೀವು ಮಾಡಿ ಅಂತ ಅನ್ಬೇಕಾದ್ರೆ
ಎಲ್ಲರೂ ನಗಾಡ್ಕೊಂಡು ಖುಷಿಯಿಂದ ವರ್ಕೌಟ್ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಅಂಜನಾ, ಅಪೇಕ್ಷಾ ಹಾಗೆ ಅಶ್ವಿನಿ 3 ಜನ ಸೇರ್ಕೊಬಿಟ್ಟು ಅಜಿತ್ ಯಾವ ರೀತಿ ಕೇರ್ ಮಾಡ್ತಾ ಇದ್ದಾನೆ ನೋಡಬೇಕು ಅಂತ ರೂಮಿಗೆ ಬರ್ತಾರೆ. ರೂಮಿಗೆ ಬಂದು ಕದ್ದು ನೋಡ್ತಾ ಇರಬೇಕಾದ್ರೆ ಅಜಿತ್ ಗೀಸರ್ ಆನ್ ಆಗಿದೆ, ನೀರು ಆನ್ ಮಾಡಿದ್ದೀನಿ, ಹೋಗಿ ಸ್ನಾನ ಮಾಡ್ಕೊಂತ ನಾರ್ಮಲಾಗಿ ಹೇಳ್ತಿರ್ಬೇಕಾದ್ರೆ ಸರಿ ಅಂತ ಭೂಮಿನೂ ಸಹ ಟವಲ್ ತಗೊಳಕ್ಕೆ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ 3 ಜನ ಮಾತಾಡ್ಕೊತಿರ್ತಾರೆ. ಸದ್ಯ ಈ ಟೀ ಅಂಗಡಿಗೆ ನಾನು ಎಲ್ಲೋ ರೊಮ್ಯಾಂಟಿಕ್ ಆಗಿ ಏನಾದ್ರು ಸೇವೆ ಮಾಡ್ತಾ ಇದ್ದೇನೆ, ಅದೇ ರವಿಚಂದ್ರನ್ ಸರ್ರು ಸುಧಾರಣೆಗೆ ಸೇವೆ ಮಾಡ್ತಾರಲ್ಲ ಆ ರೀತಿ ಏನಾದರೂ ಮಾಡ್ತಾ ಇರ್ಬೋದು ಅಂತ ಅಂದ್ಕೊಂಡೆ. ಸದ್ಯ ಏನಿಲ್ಲ, ನಾರ್ಮಲ್ ಆಗಿದ್ದಾನೆ, ನನಗಿವಾಗ ಸಮಾಧಾನ ಆಯಿತು ಅಂತ ಅಂಜನ ಹೇಳ್ತಿರ್ಬೇಕಾದ್ರೆ ಈ ಕಡೆ ಮನಸ್ವಿನಿನೂ ಸಹ ಹೇಳ್ತಾ ಇರ್ತಾಳೆ, ಹೌದು ನಾನೇನೋ ಇಬ್ಬರು ಹೊಂದ್ಕೊಂಡಿದ್ದಾರೆ ಅಂತ ಅಂದ್ಕೊಂಡೆ, ಎಂಥದ್ದು ಇಲ್ಲ, ಟೀ ಅಂಗಡಿ ಮುಖಕ್ಕೆ ಅದು ಬೇರೆ ಒಂದು ಕೇಡು ನೋಡು ಅಂತ ನಗಾಡ್ತಾ ಇರ್ತಾರೆ. ಆವಾಗ ಮತ್ತೆ ಅಪೇಕ್ಷೆ ಹೇಳ್ತಾ ಇರ್ತಾಳೆ, ಹೌದಲ್ವ, ಯಾವಾಗಲೂ ಅಜಿತ್ತು ಚಿನ್ನ 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 ಅಂತ ಎಲ್ಲರ ಮುಂದೆ ಇದು ಮಾಡ್ತಿದ್ದ, ಇವಾಗೇನು ಇವಳು ನಾರ್ಮಲ್ಲಾಗಿ ಸುಮ್ಮನೆ ಹೋಗು ಸ್ನಾನಕ್ಕೆ ಅಂತ ಹೇಳ್ತಾ ಇದ್ದಾನಲ್ಲ, ಏನಿರ್ಬೋದು ಅಂತ ಮೂವರು ಗುಸುಗುಸು ಅಂತ ಮಾತಾಡ್ಕೊತಿರೋದನ್ನು ಈ ಕಡೆ ಮಿಸ್ ಆಗಿ ಅಜಿತ್ ಸಹ ನೋಡ್ಬಿಡ್ತಾನೆ. ಆವಾಗ ನೋಡಿ ಎಲ್ಲನೂ ಅರ್ಥ ಮಾಡ್ಕೊಂಡು ಭೂಮಿಗೆ ಕಣ್ಸನ್ನೆ ಮಾಡಿ ಹೇಳ್ತಾ ಇರ್ತಾನೆ, ಚಿನ್ನ ಏನು ನಾನು ಅಂದ ತಕ್ಷಣ ಸುಮ್ಮನೆ ಹೋಗ್ತಿದ್ಯಾ, ನಾನು ಬರೋದು ಬೇಡವಾ ನಿನಗೆ ಸ್ನಾನ ಮಾಡ್ಸೋಕ್ಕೆ, ಈ 3 ದಿನ ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು, ಕೇರ್ ಮಾಡಬೇಕು, ಹಾಗೆ ಹೀಗೆ ನಾನೇ ಸ್ನಾನ ಮಾಡಿಸ್ತೀನಿ, ಎಲ್ಲ ನಾನೇ ನೋಡ್ಕೋತೀನಿ ಅಂತ ಅನ್ಬೇಕಾದ್ರೆ ಈ ಕಡೆ ಅದನ್ನೆಲ್ಲ ಕೇಳ್ಕೊಂಡು ಅಂಜನನಿಗೆ ತುಂಬ ಹೊಟ್ಟೆ ಉರಿತಾ ಇರುತ್ತೆ. ಇದೇನಿದು ಈ ಥರ ಬದಲಾಗ್ಬಿಟ್ನಲ್ಲ ಅಂತ ಅನ್ಬೇಕಾದ್ರೆ ಬಾಚಿನ ನಾನೇ ಸ್ನಾನ ಮಾಡಿಸ್ತೀನಿ ಪ್ರೀತಿಯಿಂದ ಅಂತ ವಾಶ್ರೂಮ್ಗೂ ಸಹ ಕರ್ಕೊಂಡು ಹೋಗ್ತಾ ಇರ್ತಾನೆ. ಈ ಕಡೆ ಬಾತ್ರೂಮ್ಗೂ ಹೋಗಿ ಸ್ನಾನಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ನಿಜವಾಗ್ಲೂ ಇವನು ಸ್ನಾನ ಮಾಡಿಸ್ತಾನೆ ಇಲ್ವಾ ಅಂತ ಕದ್ದು ನೋಡೋಕ್ಕೆ ಈ ಕಡೆ ಮನಸ್ವಿನಿ ಹಾಗೆ ಅಪೇಕ್ಷಾ, ಈ ಕಡೆ ಅಂಜು ಎಲ್ಲರೂ ಸಹ ಬಂದು ಕದ್ದು ನೋಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.